ಸ್ಟೋರೇಜ್ ಜಲವಿದ್ಯುತ್ ಯೋಜನಾ ಕಾಮಗಾರಿಗೆ ಜನಪ್ರತಿನಿಧಿಗಳು ಹಾಗೂ ಪರಿಸರವಾದಿಗಳ ತೀವ್ರ ವಿರೋಧವಿರುವುದರಿಂದ ಸದರಿ ಯೋಜನೆಯನ್ನು ಕೈ ಬಿಡುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೀತಾ ಇದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿವರವಾದ ಉತ್ತರವನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಅದರಲ್ಲಿ ಏನಾದರೂ ನಿಮಗೆ ಸಂಶಯ ಇದ್ದರೆ ಕೇಳಬಹುದು. ಮಾನ್ಯ ಅಧ್ಯಕ್ಷರೇ, ಹಿಂದಿನ ಅಧಿವೇಶನದಲ್ಲೂ ಈ ವಿಷಯವನ್ನು ಪ್ರಸ್ತಾಪವನ್ನು ನಾನು ಮಾಡಿದ್ದೇನೆ. ಶರಾವತಿ ಕಣಿವೆಯಲ್ಲಿ ಈಗಾಗಲೇ ಸರಣಿ ಜಲಾಶಯಗಳು ಮತ್ತು ಬಹಳ ಅಪಾಯದಲ್ಲಿದೆ ಅನ್ನುವಂಥದ್ದನ್ನು ಹಿಂದಿನ ಅಧಿವೇಶನದಲ್ಲೂ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ. ಈ ಒಂದು ಯೋಜನೆಯಿಂದ ಸುಮಾರು 7 ಕಿಲೋಮೀಟರ್ನ ಸುರಂಗ ಮಾರ್ಗವನ್ನು ಮಾಡುವಂಥದ್ದು. 7 ಕಿಲೋಮೀಟರ್ ಸುರಂಗ ಯಾವ ಪ್ರಮಾಣದಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ನಮಗೆ ಗೊತ್ತಿಲ್ಲ. 7 ಕಿಲೋಮೀಟರ್ ಸುರಂಗ ಮಾಡಿದ್ರೆ ಆ ಭೂಕುಸಿತ ಎಷ್ಟು ಮುಂದಿನ ದಿನಗಳಲ್ಲಿ ಆಗಬಹುದು. ಈಗಾಗಲೇ ಅಂಕೋಲಾದಲ್ಲಿ ಭೂಕುಸಿತ ಆಗಿ 7 ರಿಂದ 8 ಜನ ತೀರ್ಕೊಂಡಿದ್ದು ತಮಗ ಗಮನಕ್ಕೆ ಬಂದಿದೆ. ಇಂಥ 7 ಕಿಲೋಮೀಟರ್ ಒಂದು ಸುರಂಗ ಮಾರ್ಗ ಮಾಡುವಂತ ಸಂದರ್ಭದಲ್ಲಿ ಮತ್ತು ಅದರಿಂದ ಆಗುವಂತ ಅನಾಹುತಗಳು ಮತ್ತು ಅದರ ಏನು ಮಣ್ಣು ಕಲ್ಲು ಎಲ್ಲಿ ಶೇಖರಣೆಯನ್ನ ಮಾಡ್ತಾರೆ ಇವರು, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಒಂದು ಯೋಜನೆಯನ್ನ ದಯವಿಟ್ಟು ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳಿದ್ದೇನೆ, ಸಾಕಷ್ಟು ಯೋಜನೆಗಳು ಕೈಗಾ ಇರಬಹುದು, ಸೀಬರ್ಡ್ ಇರಬಹುದು, ಬೆಡ್ತಿ ಇರಬಹುದು, ಇಂಥ ಅನೇಕ ಯೋಜನೆಗಳಿಗೆ ನಮ್ಮ ಜನ ತ್ಯಾಗ ಮಾಡಿದ್ದಾರೆ. ಆ ತ್ಯಾಗಕ್ಕೆ ನಮ್ಮ ಜಿಲ್ಲೆಯ ಜನರಿಗೆ ಏನೂ ನಿಮ್ಮ ರಾಜ್ಯ ಸರ್ಕಾರದಿಂದ ಯಾವುದೇ ಲಾಭಗಳು ಇಲ್ಲ ಅನ್ನುವಂಥದ್ದನ್ನು. ಹೀಗಾಗಿ ಈ ಯೋಜನೆಯನ್ನ ದಯಮಾಡಿ ಪರಿಸರ ಉಳಿಬೇಕು. ಇಡೀ ನಮ್ಮ ರಾಜ್ಯದಲ್ಲಿ ಈ ಪರಿಸರಕ್ಕೆ ಮತ್ತು ಪಶ್ಚಿಮ ಘಟ್ಟಕ್ಕೆ ಇರುವಂತಹ ಒಂದು ಒಳ್ಳೆಯ ಪ್ರದೇಶ ಅಂತ ಹೇಳಿದ್ರೆ ಶರಾವತಿಯ ಇಕ್ಕಲಿನಲ್ಲಿ 2 ಕಡೆ ಇರುವಂತದ್ದು. ದಯವಿಟ್ಟು ಸಚಿವರಿಗೆ ತಮ್ಮ ಅವಧಿಯಲ್ಲಿ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅನ್ನುವಂಥದ್ದು ಮನಸ್ಸಿರ್ಬೋದು, ಆದ್ರೆ ಜನರ ಬಗ್ಗೆ ನೀವು ದಯವಿಟ್ಟು ಮಾನ್ಯ ಸಚಿವರೇ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಸಂದರ್ಭದಲ್ಲಿ ಈ ಯೋಜನೆಯನ್ನ ಕೈ ಬಿಡಲೇಬೇಕು ಅನ್ನುವಂಥದ್ದನ್ನ 2ನೇ ಬಾರಿಗೆ ಈ ಮನೆಯಲ್ಲಿ ನಾನು ತಮಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ಯೋಜನೆಯನ್ನ ಮಾನ್ಯ ಅಧ್ಯಕ್ಷರೇ, ಮಂತ್ರಿ ಅವರು 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಆ ನೀರನ್ನು ಮೇಲ್ತಗೊಳ್ಳಿಕ್ಕೆ ನೀರ್ ಮೇಲ್ ತಗೊಳ್ಳಿಕ್ಕೆ 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ಲಿಕ್ಕೆ ನೀರನ್ನ ಬಳಸಿ ಅಲ್ಲ ಉತ್ತರ ಕೊಡ್ತೀನಿ ಸಚಿವರಿಗೆ ಆಯ್ತು ಸರ್, ಅವ್ರಿಗೆ ಯಾಕೆ ಹೇಳಿ ನಾನು ಸಚಿವರಿಗೆ ಹೇಳ್ತೇನೆ 2000 ಮೆಗಾವ್ಯಾಟ್ ವಿದ್ಯುತ್ಗೆ ಒಂದ್ ಸೆಕೆಂಡ್ ನೀವು ನಿಮ್ಮ ಗಮನ ಸೆಳೆದಿದ್ದೀರಿ. ಅವರು ಅಭಿಪ್ರಾಯ ಹೇಳಿದ್ದಾರೆ. ಅಧ್ಯಕ್ಷ ಹೇಳಿದ್ರೆ ಕೇಳಿ. ಅದರ ಸಾಧಕ ಬಾಧಕಗಳು ನನಗೆ ಗೊತ್ತು. ನಾವು ಇವತ್ತು 2000 ಮೆಗಾವಾಟ್ ನಾವು ಬೇರೆ ಕಡೆ ಎಲ್ಲರೂ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಸುಮಾರು 13,000 ಎಕರೆ ನಾವು ನಿಮ್ಗೆ 300 ಎಕರೆ ಭೂಮಿ ನೀವು ಹೇಳ್ತೇನೆ. ಬಹಳ ಒಳ್ಳೆ ಯೋಜನೆ ಹೇಳ್ತೇನೆ. ನಿಮ್ ಜಿಲ್ಲೆಗೆ ಅಷ್ಟೇ ನಮ್ದು. ಅವ್ರು ಪರವಾಗಿಲ್ಲ ಬಂದು ಮಂತ್ರಿ ಅವರೇ ಮಂತ್ರಿ ಉತ್ತರ ಕೊಡಿ. ಸಭಾಧ್ಯಕ್ಷರೇ, ನಮ್ಮ ಸದಸ್ಯರಾದ ದಿನಕರ್ ಶೆಟ್ಟರು ಅವರಿಗೆ ಕೆಲವು ಆತಂಕಗಳಿದೆ. ಅವರಿಗೆ ಮಾಹಿತಿಯ ಕೊರತೆ ಸ್ವಲ್ಪ ಇರ್ಬೋದು. ಯಾಕಂದ್ರೆ ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಸಮೇತ ಜನಪ್ರತಿನಿಧಿಗಳಾಗಲಿ ಪರಿಸರವಾದಿಗಳಾಗಲಿ ಅವರು ಏನೇ ಒಂದು ತಕರಾರು ತೆಗೆದರೂ ಸಮೇತ ಅದರ ವಿಚಾರದಲ್ಲಿ ಆದಷ್ಟು ಗಂಭೀರದಿಂದ ಆಲೋಚನೆ ಮಾಡಿ ನಾನೆಲ್ಲ ಕಳಿಸ್ಕೊಟ್ಟಿದ್ದೀನಿ. ನಮ್ಮ ಎಲ್ಲ ಆಫೀಸರ್ಗಳಿಗೆ ಕಾರವಾರಕ್ಕೆ ಇದು ಬಂದಾಗೆಲ್ಲ ಕಳಿಸ್ಕೊಟ್ಟಿದ್ದೀನಿ. ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಈಗಲೂ ಅವ್ರು ನನ್ನನ್ನು ಡೈರೆಕ್ಟ್ ಇಲ್ಲಿ ಅಸೆಂಬ್ಲಿಲಿ ಕೇಳ್ತಾರೆ ಹೊರತು ಈಗಲೂ ಅವ್ರಿಗೆಲ್ಲ ಸಂಶಯ ಇದ್ದುಬಿಟ್ರೆ ನಾನು ಮತ್ತೊಂದು ಸತಿ ನಿಮಗೆ ಕನ್ವಿನ್ಸ್ ಮಾಡಲಿಕ್ಕೆ ನಾನು ಅಥವಾ ಯಾರಿಗೆ ಸಂಶಯ ಇದೆ ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ
ನಾನು ಅದನ್ನು ಮಾಡ್ತೀನಿ. ಯಾಕೆಂದ್ರೆ ನೋಡ್ರೆ ಮೊದಲು ವರಾಗಿದ್ದು ಬಂದಾಗ ನಾನು ಹೋಗಿದ್ದೆ ಅಲ್ಲಿ MLA ಅವರೊಟ್ಟಿಗೆಲ್ಲ ಮಾತಾಡಿ ಈಗ ಇದರಲ್ಲಿ ನಿಮಗೆ ತಪ್ಪ ಅಭಿಪ್ರಾಯ ಇದೆ. ಇದರಲ್ಲಿ ನೀವು ಶರಾವತಿ ನಾವು ಡ್ಯಾಮ್ ಮಾಡಿದಾಗ 1964ನೇ ಇಸ್ವಿಯಲ್ಲಿ ಆ ಸಂದರ್ಭದಲ್ಲಿ ಸುಮಾರು 1 ಲಕ್ಷ ಹೆಕ್ಟರ್ ಮುಳುಗಡೆ ಆಗಿದೆ. ಸುಮಾರು 2 ಲಕ್ಷ ಮರಗಳನ್ನು ಕಡಿದಿದ್ದಾರೆ. ದೊಡ್ಡ ಪ್ರಾಜೆಕ್ಟ್. ಬಹುಶಃ ಶರಾವತಿ ಪ್ರಾಜೆಕ್ಟ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್. ಆವತ್ತು ಸೆಂಟ್ರಲ್ ಗವರ್ಮೆಂಟ್ ಅವರು ಅದನ್ನು ಮಾಡಿದ್ರು. ಇವತ್ತು ನಾವು ಕೇಳ್ತಾ ಇರೋದು ಅಲ್ಲಿ ಬರ್ತಾ ಇರೋದು ನಮಗೆ 1400 ಮೆಗಾವಾಟ್ ಬರ್ತದೆ. ಅದು ಮತ್ತೆ ವರಾಗಿ ಸೇರಿ ನಮಗೆ ಬರ್ತಾ ಇರೋದು 1400 ಮೆಗಾವಾಟ್ ಅಧ್ಯಕ್ಷರೇ. ಇದು ನಾವೇನು ಮಾಡ್ತಾ ಇದ್ದೀವಿ, ಈ ಉಪಯೋಗಿಸಿದಂಥ ನೀರನ್ನು ಒಂದ್ಸತಿ ವಿದ್ಯುತ್ ಮಾಡಿದ್ಮೇಲೆ ಕೆಳಗಡೆ ಹೋಗ್ತದೆ. ಆ ನೀರನ್ನು ಮತ್ತೆ ಪಂಪ್ ಮಾಡಿ ಮೇನ್ ಡ್ಯಾಮಿಗೆ ತಂದು ಮತ್ತೆ 5 ನಿಮಿಷದಲ್ಲಿ ನಾವು ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ಬೋದು. ಇದು ಕಾರಣ ಏನಂತ ಹೇಳಿದ್ರೆ ಇವತ್ತು ನಮ್ಮ ರಾಜ್ಯ ಸಾಕಷ್ಟು ರಿನ್ಯೂವಲ್ ಎನರ್ಜಿನ ಮಾಡ್ತಾ ಇದೆ. ನಮಗೆ ಒಂದಿದಲ್ಲಿ ದೇವರು ನಮಗೆ ಒಂದು ವರ ಕೊಟ್ಟಂಗೆ ಇದೆ. ನಮಗೆ ಇವತ್ತು ಸೌರಶಕ್ತಿ, ಅದರಲ್ಲಿ ರಾಯಚೂರು, ಗುಲ್ಬರ್ಗ, ಬೇರೆ ಬೇರೆ ಭಾಗದಲ್ಲಿ ಗದಗು, ವಿಂಡು ಅಷ್ಟೇ, ವಿಂಡು ಸಮೇತ ನಮ್ಮ ಒಂದು ಇದೇ ಬಂದಿದೆ ನಮ್ಮ ರಾಜ್ಯಕ್ಕೆ. ಇವತ್ತೇನಾಗಿದೆ, ನಾವು ಸಾಕಷ್ಟು ನಮಗೆ ಗ್ರೀನ್ ಎನರ್ಜಿ ನಮಗೆ ಆಗ್ತಾ ಇದೆ. ಗ್ರೀನ್ ಎನರ್ಜಿಯಲ್ಲಿ ನಾವು 3ನೇ ಜಾಗದಲ್ಲಿದ್ದೀವಿ. ಬಹುಶಃ ಇನ್ನು ಮುಂದೆ ಬರುವ ವರ್ಷಗಳಲ್ಲಿ 2ನೇದೋ 1ನೇ ಜಾಗಕ್ಕೆ ಬರುವಂಥ ಅವಕಾಶಗಳಿದೆ. ನಾನು ವಿದ್ಯುತ್ ಮಿನಿಸ್ಟರ್ ಆದಮೇಲೆ, ಎಲೆಕ್ಟ್ರಿಸಿಟಿ ಮಿನಿಸ್ಟರ್ ಆದಮೇಲೆ ಇದಲ್ಲ, ಬಹುಶಃ ಸುನಿಲ್ ಕುಮಾರ್ ಅವರು ಇಲ್ಲಿ ಇದ್ದಾರೆ. ಇದರ ಯೋಜನೆ ಮಾಡಿ ನಾನಲ್ಲ, 2014ನಲ್ಲಿ ಅಧ್ಯಕ್ಷರೇ ಈ ಒಂದು ಇದಕ್ಕೆ ನಾವು ಮಾಡಿದ್ವಿ. 2021ರಲ್ಲಿ ಬಹುಶಃ ಬಿಜೆಪಿ ಸರ್ಕಾರನೇ ಇರಬೇಕು, ಸುನಿಲ್ ಕುಮಾರ್ ಅವರೇ ಅವರು ಮಂತ್ರಿ ಆಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಅವತ್ತು ನಿಮ್ಮ ಸರ್ಕಾರ ಇರುವಾಗಲೇ ಅದನ್ನ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಕಳಿಸ್ಕೊಟ್ರು ಪ್ರಪೋಸಲ್ನ, ಅಲ್ಲಿಂದ ಬಂದಿದೆ. ಇದನ್ನು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸೆಟ್ರೆ ನಾವು ಮಾಡಬೇಕಾದ್ರೆ ಸ್ಟೇಟ್ ಗವರ್ಮೆಂಟ್ ಅನುಮತಿ ಕೊಡಬೇಕು, ಎನ್ವಿರಾನ್ಮೆಂಟ್ ಇದು ಕೊಡಬೇಕು, ಫಾರೆಸ್ಟ್ ಅವರು ಕೊಡಬೇಕು. ಸೆಂಟ್ರಲ್ ಗವರ್ಮೆಂಟಲ್ಲಿ ಬೇರೆ ಬೇರೆ ಪರಿಸರ, ಫಾರೆಸ್ಟ್ ಎಲ್ಲ ಅನುಮತಿ ಕೊಟ್ಟರೆ ನಾವು ಮಾಡ್ಲಿಕ್ಕಾಗೋದು. ನಾವು ನಮ್ಮ ಇಲಾಖೆಯಿಂದ ಸ್ಟೇಟ್ ಹೋಗ್ಬಿಟ್ಟಲ್ಲಿ ಏನು ಮಾಡ್ಲಿಕ್ಕಾಗೋದು. ನೀವು ಹೇಳಿದ ಎಲ್ಲ ಕ್ಲಿಯರೆನ್ಸ್ ಸಮೇತ ಸುಮಾರು 13 ಕ್ಲಿಯರೆನ್ಸ್ ಸಿಕ್ಕಿದೆ. ಇನ್ನೂ ಕ್ಲಿಯರೆನ್ಸ್ ಬರಬೇಕಾಗಿದೆ. ಎಲ್ಲ ಕ್ಲಿಯರೆನ್ಸ್ ಬಂದ ಮೇಲೆ ಇದರಲ್ಲಿ ನಮಗೆ ಮುಳುಗಡೆ ಆಗುವುದು ಒಂದೇ ಒಂದು ಎಕರೆ ಮುಳುಗಡೆ ಆಗೋದಿಲ್ಲ. ನಮಗೇನಾಗ್ತದೆ 110-120 ಎಕರೆ ಬೇಕು. ಅದೇನಂತ ಹೇಳ್ಬಿಟ್ರೆ ಈಗ ನಮ್ಮ ಇದು ಕಾವೇರಿ ನೀರು ತಗೊಂಡ್ಬರ್ತೀವಲ್ಲ, ಅದು ಪೈಪ್ಲೈನಲ್ಲೇ ತಗೊಂಬರೋದು ಬೆಂಗಳೂರಿಗೆ. ಅದೇ ರೀತಿಯಲ್ಲಿ ಪೈಪ್ಲೈನ್ ಹಾಕಲಿಕ್ಕೆ ಮಾತ್ರ ನಾವು ಇದು ಮಾಡ್ತೀವಿ. ಸುರಂಗ ಅಲ್ಲ, ಅದು ಪೈಪ್ಲೈನ್ನ ಆ ಮಣ್ಣಿನ ಒಳಗಡೆ ಮಣ್ಣು ತೆಗೆದುಬಿಟ್ಟು ಆ ಪೈಪ್ಲೈನ್ ಹಾಕ್ಬಿಟ್ಟು ಆ ಮಣ್ಣನ್ನು ಅಲ್ಲಿಯೇ ಮುಚ್ಚುತ್ತೀವಿ. ಆ ಥರ ಇದು ಮಾಡ್ತಾ ಇದ್ದೀವಿ. ಪೈಪ್ಲೈನೇ ಅದು ಮಾಡ್ತಾ ಇರೋದು. ಬರೀ ಒಂದು 25 ಎಕರೆ ನಮಗೆ ಪವರ್ ಇದು ಮಾಡಲಿಕ್ಕೆ ವರಾಹಿ ಟೈಪ್ ಮಾಡಿದೀವಲ್ಲ, ಅಂಡರ್ಗ್ರೌಂಡ್ ಪವರ್ ಸ್ಟೇಷನ್ ಮಾಡಲಿ ಒಂದು 25 ಎಕರೆ ಬೇಕಷ್ಟೇ. ಬಾಕಿ ನಾವು ಒಂದ್ಸತಿ ಪೈಪ್ಲೈನ್ ಹಾಕಿದ ಮೇಲೆ ಮತ್ತೆ ಅದು ಯಥಾಸ್ಥಿತಿಯಲ್ಲಿ ಫಾರೆಸ್ಟ್ ಆಗಿ ಇರ್ತದೆ. ಮತ್ತೆ ಅಲ್ಲಿಯೂ ಸಮೇತ ಫಾರೆಸ್ಟ್ ಅವರು ನಮಗೆ ಹೇಳ್ತಾರೆ, ನೀವು ಇಷ್ಟು ಮರಗಳನ್ನ ಮಾಡಿದ್ರೆ ಇದಕ್ಕೆ ನೀವು ಫಾರೆಸ್ಟೇಷನ್ ಮಾಡಬೇಕು ಅಂದ್ರೆ ಅದು ಸಮೇತ ಎಲ್ಲ ಮಾಡಿದ್ವಿ. ನಾನು ಒಂದು ನಿಮಗೆ ಭರವಸೆ ಕೊಡ್ತೀನಿ, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ಆಗಲಿ, ಎಲ್ಲ ಮಂತ್ರಿಮಂಡಲ, ನಾವೆಲ್ಲ ಪರಿಸರಕ್ಕೆ ಹಾನಿ ಯಾವುದೇ ಕೆಲಸ ಮಾಡೋದಿಲ್ಲ. ಬಟ್ ಇವತ್ತು ನಮಗೆ ರಿಸೋರ್ಸ್ ಅದು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಅಡ್ವಕೆನ್ಸಿ ಪ್ಲಾನ್ಸ್ ಮಾಡ್ಕೊಂಡಿದ್ದೀವಿ. ನಮಗೀಗ ಪವರ್ ಬೇಕಾಗಿದೆ. ಸರ್, ನಿನ್ನೆಯಿಂದ ಇವತ್ತಿಗೆ ವ್ಯತ್ಯಾಸ ಆಗ್ತಾ ಇದೆ. ಕಳೆದ ವರ್ಷಕ್ಕಿಂತ 1000 ಮೆಗಾವಾಟ್ ಹೆಚ್ಚಿಗಿದೆ ಇವತ್ತು. ಕಳೆದ ವರ್ಷಕ್ಕಿಂತ ಹೆಚ್ಚಾಗ್ತದೆ ಡಿಮಾಂಡ್. ನಮಗೆ ಡಿಮಾಂಡ್ ಜಾಸ್ತಿ ಆಗ್ತದೆ. ಅದರಲ್ಲಿ ಸಮೇತ ನಾನು ಬಹುಶಃ ಇದರಿಂದ ಹೇಳ್ತೀನಿ, ಈಗ ಯಾವುದೇ ಪವರ್ ಕಟ್ ಇಲ್ಲದೆ ಇರಿಗೇಷನ್ಗೆ ನಾವು 7 hours ಕೊಡ್ತಾ ಇದ್ವಿ. ಅದಕ್ಕೂ ಸಾಕಷ್ಟು ನಾವು ಯೋಜನೆಗಳು ಮಾಡ್ತಾ ಇದ್ದೀವಿ. ನಿಮಗೇನಾದರೂ ನಿಮಗೆ ಡೌಟ್ ಇದ್ದರೆ ನಾವು ಅದನ್ನು ನಿಮಗೆ ಹೇಳಲಿಕ್ಕೆ ನಿಮಗೆ ಅದು ಸರ್, ಇಲ್ಲೇ ಮಧ್ಯದಲ್ಲಿ 2000 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆಯನ್ನ ಮಾಡ್ತಿರಲ್ಲ ತಾವು, ಅದನ್ನು ಪಂಪ್ ಮಾಡ್ಲಿಕ್ಕೆ, ನೀರನ್ನು ಪಂಪ್ ಮಾಡ್ಲಿಕ್ಕೆ ಎಷ್ಟು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಯೂಸ್ ಮಾಡ್ತಾರೆ? ಅದೇ ನಾನು ಹೇಳಿದ್ವಿ. ನಮಗೆ ಕೇಳಿ, ಈಗ ನಮಗೆ ಏನಂದ್ರೆ ಸೋಲಾರ್ ಇದೆ. ಡೇ ಹೊತ್ತಲ್ಲಿ ಭಾರಿ ಚೀಪಲ್ಲಿ ಪವರ್ ಸಿಗ್ತಾ ಇದೆ.
ಡೇ ಹೊತ್ತಲ್ಲಿ. ಇವತ್ತು ಮೊನ್ನೆ ಎಲ್ಲ ಇದ್ದು 2 ರೂಪಾಯಿ 10 ರೂಪಾಯಿ. ಅಧ್ಯಕ್ಷರೇ, ನನ್ನ ಪ್ರಶ್ನೆ ಇಷ್ಟೇ. ಇಲ್ಲ, ನಿಮ್ ಪ್ರಶ್ನೆ ಕೇಳಿ. 2000 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ಲಿಕ್ಕೆ ಆ ನೀರನ್ನ ಮೇಲೆ ತಗೊಳ್ತಾರಲ್ಲ, ಆ ನೀರ್ ಮೇಲ್ ತಗೊಳ್ಳಿಕ್ಕೆ ಪಂಪ್ ಮಾಡ್ಲಿಕ್ಕೆ ಎಷ್ಟು ವಿದ್ಯುತ್ ಅನ್ನ ಬಳಸ್ತಾರೆ? ಅದನ್ನು ಹೇಳ್ತಾರೆ ಸೋಲಾರ್ ಅಂತ. ಕೇಳಿ, ಒಂದು ನಿಮಿಷ. ಎಷ್ಟು ವಿದ್ಯುತ್ ಬಳಸ್ತಾರೆ ಟೋಟಲ್? ಎಷ್ಟು ಸೋಲಾರ್ ಇರಲಿ ಯಾವ್ದಿರ್ಲಿ? ಅಧ್ಯಕ್ಷರೇ, ಇವರು ಕೇಳೋ ಪ್ರಶ್ನೆನ ಈಗಾಗಲೇ ಟೆಕ್ನಿಕಲ್ ಕಮಿಟಿ ಎಲ್ಲರೂ ಮಾಡಿದ್ದಾರೆ. ಈಗ ಅವರು ಹೇಳೋ ಪ್ರಶ್ನೆ ಅಲ್ಲ, ನಾವು ವಿದ್ಯುತ್ ಇದು ಮಾಡಿದ್ರೆ ನಮಗೆ ಡೇ ಟೈಮಲ್ಲಿ ಎಕ್ಸೆಸ್ ಪವರ್ ಇದೆ, ಅದು ವೇಸ್ಟ್ ಆಗ್ತಾ ಇದೆ. ಅದು ಎಷ್ಟು ಬೇಕಂತ ಕೇಳೋದು ಅಷ್ಟೇ. ಅದು ಎಷ್ಟು ಬೇಕು ದೊಡ್ಡ 2000 ಮೆಗಾವ್ಯಾಟ್ ಉತ್ಪಾದನೆ ಮಾಡ್ಲಿಕ್ಕೆ 2400 ಮೆಗಾವ್ಯಾಟ್ ವಿದ್ಯುತ್ ಅನ್ನ ನೀರ್ ಮೇಲ್ ತಗೊಳ್ಳಿಕ್ಕೆ ಬೇಡ. ಉಪಯೋಗ ಆಗ್ತದೆ. ಅದೆಲ್ಲ ತಪ್ಪು. ಅದೇ ಅವ್ರು ಕೇಳ್ತಾರೆ ಎಷ್ಟು ಬೇಕಂತ ಹೇಳಿ. ಅದನ್ನ ತಿಳಿಸ್ಕೊಡ್ತೀನಿ. ಅಲ್ಲ ಅಧ್ಯಕ್ಷರೇ, ಇವರೇನ್ ಇಂಜಿನಿಯರ್? ಮಾತಾಡ್ತೀರಿ? ಇವರೇನ್ ಇಂಜಿನಿಯರ್? ಪಾಯಿಂಟ್ ಕೇಳಿದ್ದಾರೆ. ಕೇಳ್ಬೇಕಲ್ಲ, ಇಂಜಿನಿಯರ್ ತರ ಏನ್ ಮಾತಾಡ್ತೀರಿ? ನಾನು engineer. ಪವರ್ ಬೇಕಾದ ನೆಕ್ಸ್ಟ್ ಇದೆ ಹೇಳ್ತಾರೆ. ಅದಕ್ಕೆ ಸಿಡಿ ಇದೆ, ನಿಮ್ಗೆ ಅಧ್ಯಕ್ಷರೇ, ಮಾಹಿತಿ ಕೊಡ್ತಾರೆ. ಕೇಳಿ, ನಾನು ತಿಳಿಸ್ಕೊಡ್ತೀನಿ. ನಾನು ಇಂಜಿನಿಯರ್ ರೇ ಅಣ್ಣ, ನಾನು ಇಂಜಿನಿಯರ್. ದಿನಕರ್ ಶೆಟ್ಟಿ ನೌಕರಿಗೆ ಹೋಗಿಲ್ಲ. ದಿನಕರ್ ಶೆಟ್ರೆ, ಅವ್ರು ಮಾಹಿತಿ ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, ನೀವು ಆ ಪ್ರಶ್ನೆ ಕೇಳಿದ್ರೆ ಅದರಲ್ಲಿ ನೀವು ಆ ಪ್ರಶ್ನೆ ಕೇಳಲೇ ಇಲ್ಲ. ನೀವು ಆ ಪ್ರಶ್ನೆ ನಾಳೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು. ನೀವು ಕೇಳಿದ ಪ್ರಶ್ನೆ ಬೇರೆ, ಕೇಳ್ತಾ ಇದ್ದಾನೆ. ನೋಡಿ, ನಾನೇನೋ ದೊಡ್ಡ ಪಂಡಿತ ಅಲ್ಲ. ನೀವು ಕೇಳಿದ ಕೂಡಲೇ ಎಲ್ಲ ಅಂಕಿಅಂಶ ತಿಳಿಸ್ಕೊಡ್ತೀನಿ. ನಮ್ಮ ಆಫೀಸರ್ಗಳಿದ್ದಾರೆ. ನಾಳೆ ಕೆಚ್ಚಲ್ಲಿ ಕರೆದು ಮಾತಾಡಿ. ನೀವು ಎಂಜಿನಿಯರ್ ಇರ್ಬೋದು, ನಾನು ಎಂಜಿನಿಯರ್ ಅಲ್ಲ. ನಮ್ ಜಿಲ್ಲೆನ ಬಿಡಿ ಸಚಿವರೇ, ನಮ್ ಜಿಲ್ಲೆಗೆ ಬಿಡಿ ಸರ್. ಮಾತಾಡ್ತೀರಿ? ಮಾತಾಡ್ತೀರಿ? ಕೂತ್ಕೊಳ್ಳಿ ಅಧ್ಯಕ್ಷ. ನಮ್ ಜಿಲ್ಲೆ ಬದುಕಲಿಕ್ಕೆ ಬಿಡಿ. ನೀವು ಆಯ್ತು. ಯಾವ ಸಂದೇಶ ಕಳಿಸ್ತೀರಾ ಕಳಿಸಿ ನಮ್ ಜಿಲ್ಲೆ ಜನರಿಗೆ. ಇಲ್ಲ ಇಲ್ಲ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡ್ಲೇಬೇಕು ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ, ಜನ ಸಾಯ್ಲಿಕ್ಕೆ ರೆಡಿ ಇದ್ದಾರೆ. ಅವ್ರ ಹೆಣದ ಮೇಲೆ ನೀವು ಮಾಡ್ಬೇಕಾಗೋದು. ಕೊನೆ ನನ್ನ ಮಾತು ನೋಡಿ ಅಧ್ಯಕ್ಷರೇ, ಈ ತರ ಎಲ್ಲ ಮಾತಾಡಿದ್ರೆ ಅಲ್ಲ ಏನು ಹೋಗ್ತದಲ್ಲ. ಆಯ್ತು ಸರಿ. ಅಲ್ಲ, ಜನರನ್ನ ಸಾಯಿಸಿಬಿಟ್ಟು ನಮ್ಗೆ ಏನಾದ್ರು ಬೇಕಾ? ಬೇಡ. ಅದು ಏನು ನನ್ನ ವೈಯಕ್ತಿಕವಾಗಿ ಏನಾದ್ರು ಪ್ರಾಜೆಕ್ಟ್ ನಿಮ್ಮ ಸರ್ಕಾರ ಈಗ ಒಳ್ಳೆ ಕಳ್ಸ್ಕೊಟ್ಟಿದ್ದಲ್ರಿ? ನಿಮ್ಮ ಸರ್ಕಾರ ಇದ್ದಾಗಲೇ ಅವ್ರು ಮುಖ್ಯಮಂತ್ರಿಗಳು ಮಾತಾಡಿ ಯಾಕೆ ಅಧ್ಯಕ್ಷರೇ, 1000 ಮೆಗಾವಾಟ್ ಡೇ ಟೈಮ್ ಅಲ್ಲಿ ನಮ್ಗೆ ಬೇಕಾಗಿದೆ. ಆ 1000 ಮೆಗಾವಾಟಿಗೆ ನಾವು ಕಾಸ್ಟ್ ಬರೋದು 2 ರೂಪಾಯಿ ಅಥವಾ 3 ರೂಪಾಯಿ ಬರ್ತದೆ. ಅದೇ ಪೀಕ್ ಅವರ್ಲಿ ನಾವು ಇದನ್ನ ರಿಲೀಸ್ ಮಾಡಿದ್ರೆ 9 ರೂಪಾಯಿ 10 ರೂಪಾಯಿ ಕೊಡ್ಬೇಕಾಗ್ತದೆ. ಅದರಿಂದ ಅಷ್ಟೊಂದು ಲಾಭ ಬರ್ತದೆ. ಇದನ್ನೆಲ್ಲ ಲೆಕ್ಕ ಹಾಕ್ಬಿಟ್ಟೆ ನಾವು ಈ ಪ್ರಾಜೆಕ್ಟ್ ಮಾಡ್ತಾ. ಮತ್ತೆ ಕೃಷ್ಣ ನಾಯಕ್